ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದ ಹುತಾತ್ಮ ವೃತ್ತದಲ್ಲಿ ಶಾಸಕ ಅಶೋಕ ಪಟ್ಟಣ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಅಶೋಕ ಪಟ್ಟಣ ಅವರ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿದ ಕಾರ್ಯಕರ್ತರು 3 ಬಾರಿ ಶಾಸಕರಾಗಿರುವ ಹಿರಿಯ ನಾಯಕನಿಗೆ ಸಚಿವ ಸ್ಥಾನ ನೀಡದಿರುವುದು ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಶೋಕ ಪಟ್ಟಣ ಅವರು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದು, ಅವರ ತಂದೆ ತಾಯಿಯೂ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೂ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಹೈಕಮಾಂಡ್ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಿ ಅಶೋಕ ಪಟ್ಟಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾರ್ಯಕರ್ತರು ಒತ್ತಾಯಿಸಿದರು. ಹೊಸದಾಗಿ ಬಂದವ್ರಿಗೆ ಕೊಟ್ಟರ ಅವ್ರು ಕೊಡ್ಲಿ ಬೇಡ ಅನ್ನಲ್ಲ. 3 4 ಸಲ ಹರೀಶ್ ಬಂದವ್ರಿಗೆ ಕೊಟ್ಟಾರೆ, ಕೊಡ್ರಿ ಬೇಡ ಅನ್ನಲ್ಲ. ಇವರು ಫ್ಯಾಮಿಲಿ ಪಟ್ಟಣ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಜೀವನ ಪೂರ್ತಿ. ಯಾಕಂದ್ರೆ ಸ್ವತಂತ್ರ ಹೋರಾಟಗಾರರು ಇದೇ ಪಕ್ಷದಾಗ ಇದನ್ನು ಮಾಡ್ಯಾರ, ಅವ್ರ ಅವ್ವಾರು ಮಾಡ್ಯಾರ, ಅವ್ರ ಅಪ್ಪರು ಮಾಡ್ಯಾರ. ಇದುವರೆಗೆ ಇವರು ದುಡಿತಾ ಇದಾರೆ. ಯಾಕಂದ್ರೆ ಹಲವಾರು ಪಕ್ಷದವ್ರು ಬಂದು ಇವ್ರು ಬೇಗ ಆಮಿಷ ಹೊಟ್ಟಿದ್ರು ಪಕ್ಷ ಬಿಟ್ಟು ಹೋಗಿಲ್ಲ. ನಿಮಗೆ ಮಿನಿಸ್ಟ್ರಿಗೆ ಕೊಡ್ತೀವಿ, ಬರ್ರಿ ಮಾಡ್ರಿ, ನಮ್ಮ ಕಡೆ ಬರ್ರಿ ಅಂತ ಬಿಜೆಪಿ ಅವ್ರು ಹೇಳಿದಾಗ ಕೋಟಿ ಬರ್ತೀವಿ ಅಂತವ್ರು ಹೋಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಪಕ್ಷ ಮುಖ್ಯಪ್ಪ, ನಾವು ಪಕ್ಷ ಬಿಟ್ಟು ಬರಲ್ಲ, ಅಧಿಕಾರ ಮುಖ್ಯ ಅಲ್ಲ ಅಂತಂದ್ರೆ ಈಗ ಅವ್ರು ಅಣ್ಣಾರ ಅಂತಾರ. ಬೇಡಪ್ಪ ನಮ್ಗೆ ಪಕ್ಷ ಮುಖ್ಯ ಅಂತಾರ, ಅಧಿಕಾರ ಮುಖ್ಯ ಅಲ್ಲ ಅಂತೇಳಿ. ನಮಗೆ ನಮ್ಮ ಅಭಿಮಾನಿಗಳಿಗೆ ಇಂಥ ವ್ಯಕ್ತಿಗೆ ಮೋಸ ಆಯ್ತಲ್ಲ, ಇಂಥ ವ್ಯಕ್ತಿ ಮೋಸ ಆದ್ರೆ ಮುಂದೆ ಯಾವಾಗ ಇಂಥ ಸರಿಪಡಿಸೋದು ಯಾವಾಗ ಅಂತೇಳಿ ನಮಗೂ ನೋವಾಗಿದೆ. ಅಣ್ಣಾರಿಗೆ ಒಳಗೈತೆ ಅವ್ರಿಗೆ ಇದಕ್ಕೆ ಅವ್ರಿಗೆ ತೋರ್ಪಡಿಸೋಕ್ಕಾಗ್ತಿಲ್ಲ. ಯಾಕಂದ್ರೆ ಪಕ್ಷ ನಿಷ್ಠೆ ಅವ್ರಿಗೆ ಕಟ್ಟೈತಿದ್ದೆ. ಬಟ್ ನಮಗೆ ಅಂಥದಿಲ್ಲ. ಅಣ್ಣಾರು ಯಾವುದೋ ಪಕ್ಷಕ್ಕಿಂತ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕಾರ್ಯಕರ್ತರು ಇದ್ದಾರೆ ನಮ್ಮ ಕಡೆ. ಆದ್ರೆ ಪಕ್ಷದ ಹೈಕಮಾಂಡ್ ಏನೈತಿ ಸರಿಪಡಿಸ್ಕೋಬೇಕು ಮುಂದಿನ ತೀರ್ಮಾನಗಳಲ್ಲಿ ಅಂತ ನಾವು ಹೇಳ್ತೀವಿ.